ಹಾಗಾಗಿ ಅಧಿಕಾರಕ್ಕಾಗಿ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರಾ ಅನ್ನುವ ಪ್ರಶ್ನೆ. ಕುತೂಹಲ ಏನು ಅಂತ ಹೇಳಿದ್ರೆ, ಡಿ.ಕೆ ಶಿವಕುಮಾರ್ ಅವರು ನಿನ್ನೆ ಅಷ್ಟೇ ಒಂದು ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ ಹಾಸನಾಂಬೆಗೆ. ಈ ಪೂಜೆಯನ್ನು ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಖಡ್ಗಮಾಲಾ ಸ್ತೋತ್ರವನ್ನು ಪಠನೆ ಮಾಡಿದ್ರು ಅಂತ. ಈ ಖಡ್ಗಮಾಲಾ ಸ್ತೋತ್ರವನ್ನು ಪಠನೆ ಮಾಡಿದ್ದರ ಉದ್ದೇಶ ಏನಿರಬಹುದು ಅನ್ನುವ ಕುತೂಹಲ ಇದೆ. ಇವತ್ತು ಸಿ.ಎಂ. ಸಿದ್ದರಾಮಯ್ಯನವರು ಕೂಡ ವಿಸಿಟ್ ಮಾಡಿದರು, ಹಾಸನಾಂಬೆಯ ದರ್ಶನವನ್ನು ಪಡೆದರು. ಆ ಸಂದರ್ಭದಲ್ಲೂ ಕೂಡ ಖಡ್ಗಮಾಲೆಯ ಸ್ತೋತ್ರವನ್ನು ಕೂಡ ಪಠನೆ ಮಾಡಿದ್ದಾರೆ. ಸೊ ಒಂದು ಕಡೆ ಚರ್ಚೆ ಇದೆ, ನವೆಂಬರ್ ಕ್ರಾಂತಿ ನಡೀತಾ ಇದೆ, ಈ ಸಂದರ್ಭದಲ್ಲಿ ಟೆಂಪಲ್ ರನ್ ಅನ್ನು ನಡೆಸ್ತಾ ಇದ್ದಾರೆ. ಇದರ ಜೊತೆಗೆ ವಿಶೇಷವಾಗಿ ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಈ ಖಡ್ಗಮಾಲಾ ಸ್ತೋತ್ರದ ಪಠನೆಯ ಉದ್ದೇಶ ಏನು ಅನ್ನುವ ಚರ್ಚೆ ಕೂಡ ಇರುವಂಥದ್ದು. ಇದರ ಉದ್ದೇಶ ಒಂದೇ, ಖಡ್ಗಮಾಲಾ ಸ್ತೋತ್ರ ಪಠನೆಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಶತ್ರುಗಳ ವಿನಾಶ ಆಗುತ್ತೆ. ಅಂದರೆ ಯಾರೆಲ್ಲ ವಿರೋಧಿಗಳು ಇರ್ತಾರಲ್ಲ ಅವರ ನಾಶಕ್ಕಾಗಿ. ಅದೇ ಸಂದರ್ಭದಲ್ಲಿ ದೊಡ್ಡ ಕನಸು ಏನಾದರೂ ಇದ್ದರೆ ಇಷ್ಟಾರ್ಥ ಸಿದ್ಧಿಗಾಗಿ ಈ ಪ್ರಾರ್ಥನೆಯನ್ನು ಕೂಡ ಮಾಡ್ತಾರೆ. ಈ ಹಿಂದೆ ಸಿ.ಎಂ. ಸಿದ್ದರಾಮಯ್ಯರು ಕಳೆದ ವರ್ಷ ಹೋದಂತಹ ಸಂದರ್ಭದಲ್ಲಿ ಮೂಡಾ ಹಗರಣ ಅವರಿಗೆ ಸಂಕಷ್ಟ ಬಂದಿತ್ತು. ಆ ಸಂದರ್ಭದಲ್ಲೂ ಕೂಡ ಇದೇ ಸ್ತೋತ್ರವನ್ನು ಪಠನೆ ಮಾಡಿದರು. ಈಗ ಅದೇ ರೀತಿಯ ಪೂಜೆಯನ್ನು ಡಿ.ಕೆ ಶಿವಕುಮಾರ್ ಅವರು ಕೂಡ ಮಾಡಿಸಿದ್ದಾರೆ. ಸೊ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಳ್ಳೆದಾಗಿ ಆ ತಾಯಿ ನೆಮ್ಮದಿಯನ್ನು ಕೊಡಿ, ಶಾಂತಿಯನ್ನು ಕೊಡಿ, ರಾಜ್ಯಕ್ಕೆ ಶಾಂತಿ ಕೊಡಿ ಅಂತೇಳಿ ಪ್ರಾರ್ಥನೆ. ಭಕ್ತರು ಭಗವಂತನಿಗೂ ವ್ಯವಹಾರ ಸಹ ದೇವಾಲಯ. ಸೊ ನಾವುಂಟು ಆ ತಾಯಿ ಉಂಟು, ನಾವುಂಟು ಭಕ್ತರು. ಅದು ಕೂಡ ಒಳ್ಳೆದಾಗಿ ಆ ತಾಯಿ ನೆಮ್ಮದಿಯನ್ನು ಕೊಡಿ, ಶಾಂತಿಯನ್ನು ಕೊಡಿ, ರಾಜ್ಯಕ್ಕೆ ಶಾಂತಿ ಕೊಡಿ ಅಂತೇಳಿ ಪ್ರಾರ್ಥನೆ. ರಾಜಧಾನಿ ಬೆಂಗಳೂರಿನ ಜನರಿಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ದೀಪಾವಳಿ ಗಿಫ್ಟ್ ಅನ್ನು ಕೊಟ್ಟಿದೆ. ಬಿ ಖಾತಾದಿಂದ ಎ ಖಾತಾಗೆ ಪರಿವರ್ತನೆಯ 100 ದಿನದ ಅಭಿಯಾನವನ್ನು ಆರಂಭಿಸಿದೆ. ಸೂಕ್ತ ದಾಖಲೆಯೊಂದಿಗೆ ಆನ್ಲೈನ್ಗೆ ಅರ್ಜಿ ಸಲ್ಲಿಸಿದರೆ ಖಾತಾ ಬದಲಾವಣೆ ಆಗುತ್ತೆ. ಡಿ.ಕೆ ಶಿವಕುಮಾರ್ ಅವರು ಇವತ್ತು ಈ ಆನ್ಲೈನ್ ಪೋರ್ಟಲ್ಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಈ ಯೋಜನೆಯಿಂದ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿರುವಂಥ ಅಂದಾಜು 6 ಲಕ್ಷಕ್ಕೂ ಅಧಿಕ ಬಿ ಖಾತಾದಾರರು ತಮ್ಮ ಆಸ್ತಿಗಳಿಗೆ ಎ ಖಾತಾ ಪಡೆಯಲು ಸುಲಭ ದಾರಿಯಾಗಿದೆ. ಇದರೊಂದಿಗೆ ಹೊಸ ನಿವೇಶನಗಳಿಗೂ ಕೂಡ ನೇರವಾಗಿ ಎ ಖಾತಾ ಲಭಿಸುತ್ತೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಆದರೆ ಈ ಯೋಜನೆಯ ಅಡಿಯಲ್ಲಿ ಬಿ ಖಾತಾ ಫ್ಲಾಟ್ ಅಥವಾ ಬಹುಮಹಡಿ ಕಟ್ಟಡಗಳನ್ನು ಹೊಂದಿರುವಂತಹ ಘಟಕಗಳನ್ನು ಎ ಖಾತಾ ಆಗಿ ಪರಿವರ್ತನೆ ಆಗೋದಿಲ್ಲ ಅಂತ ಹೇಳಿ ಅಧಿಕಾರಿಗಳು ತಿಳಿಸಿದ್ದಾರೆ. ಪಾಲಿಕೆಗಳಿಗೆ ಇವತ್ತು ಒಂದು ದೊಡ್ಡ ಕ್ರಾಂತಿಕಾರಿ ಹೆಜ್ಜೆ ಈಗಾಗಲೇ ನಾವು ಈ ಖಾತಾ ಮಾಡುವಂತ ವ್ಯವಸ್ಥೆನ ಪ್ರಾರಂಭ ಹಿಂದೆ ಮಾಡಿದ್ದೇವೆ. ಅದು ಚಾಲನೆ ನಡೀತಾ ಇದೆ. ಈ ದೀಪಾವಳಿ ಮುಂದೆ ಬೆಂಗಳೂರು ನಾಗರಿಕರಿಗೆ ಇದು ಹೊರಗಡೆ ಹಳ್ಳಿಗೂ ಒಳಗಡೆ ಸಿಎಂಸಿಗಳು ಕೂಡ ಮುಂದಕ್ಕೆ ಇದನ್ನು ಎಕ್ಸ್ಟೆಂಡ್ ಮಾಡಲಿಕ್ಕೆ ಆ ಇಲಾಖೆ ನಡೀತಾ ಇದೆ. ನಾನು ಇವತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿರುವಂತ 5 ಬೆಂಗಳೂರು ನಗರ ಪಾಲಿಕೆಗಳಿಗೆ ಈ ಬಿ ಖಾತೆಯನ್ನ ಎ ಖಾತೆಯಾಗಿ ಮಾಡಲಿಕ್ಕೆ ಒಂದು ಐತಿಹಾಸಿಕವಾದಂತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೆ. ಇದೊಂದು ರೆವಲ್ಯೂಷನ್ ಸ್ಟೆಪ್, ಇದು ಕ್ರಾಂತಿಕಾರಿ ಬದಲಾವಣೆ. ಬೆಂಗಳೂರು ನಾಗರಿಕರಿಗೆ ಒಂದು ಕ್ರಾಂತಿಕಾರಿ ಬದಲಾವಣೆ. 25 ಲಕ್ಷ ಆಸ್ತಿಗಳಿವೆ ಬೆಂಗಳೂರು